ನಾನು ಯಾಕೆ ಹೇಳ್ಕೊಂಬತ್ತಿದ್ರ ನಡೆಯೋ ಗೊತ್ತಾಗತ್ತೆ. ಅಮ್ಮ, ಆ ಚಿಕ್ಕಜಣಿ ಮನೆಗೆ ದಿನ 100 ಕಾಗದಗಳನ್ನ ಡೆಲಿವರಿ ಮಾಡ್ತಿರೋ ಪೋಸ್ಟ್ಮನ್ ಇವನೇನಮ್ಮ? ಅವನ್ ಹೆಂಡತಿನ ಹೇಳ್ಕೊಂಡ್ ಬಂದಿದ್ರೆ ನಾನು ಸಂತೋಷ ಪಡ್ತಾ ಇದ್ದೆ. ಹೋಗಿ ಹೋಗಿ ಒಬ್ಬ ಪೋಸ್ಟ್ ಮ್ಯಾನ್ ಹೇಳ್ಕೊಂಡ್ ಬಂದಿದ್ರಲ್ರು. ಅಮ್ಮ, ಅದಕ್ಕಿಂತ ಹೆಚ್ಚಿನ ಸಂಬಂಧದ ವಿಷಯ ಇರೋ ಲೆಟರ್ ಇವನ ಇತ್ತಮ್ಮ. ಏನ್ ಹೇಳ್ತಾ ಇದ್ಯಾ? ಚಿಕ್ಕಜಣಿ ಸಹಾಯ ಕೇಳ್ಕೊಂಡು ಕಾಗದ ಬರ್ದಿರೋ ಎಲ್ಲಾರ ಪ್ರಾಣನ ತೆಗಿಬೇಕು ಅಂತ ಇವನ್ ಹೇಳ್ಕೊಂಡ್ ಬಂದ್ವಿ. ಆದ್ರೆ ಇವನ್ ಹತ್ರ ಇರೋ ಕಾಗದಲ್ಲಿ ಚಿಕ್ಕದಣಿ ಪ್ರಾಣನ ಇದೆ ಅಂತ ನಾನ್ ಅನ್ಕೊಂಡಿರ್ಲಿಲ್ಲಮ್ಮ. ಎಲ್ಲಾ ಕಾಗದಲ್ಲೂ ಚಿಕ್ಕದಣಿ ಅಂತ ಬರ್ದಿದೆ. ಆದ್ರೆ ಈ ಕಾಗದಲ್ಲಿ ಮಾತ್ರ ಅಣ್ಣ ಅಂತ ಬರ್ದಿದ್ಯಮ್ಮ. ಓದದನ್ನ ಪ್ರೀತಿಯ ಅಣ್ಣನಿಗೆ ನಮ್ ಕಾಲೇಜ್ನಲ್ಲಿ ಓದ್ತಾ ಇರೋ ನಾವೆಲ್ಲಾ ಹುಡುಗಿಯರು ಮಂಗಳೂರಿಗೆ ಎಜುಕೇಶನಲ್ ಟೂರ್ ಅಂತ ಹೋಗ್ತಾ ಇದೀವಿ. 3 ದಿನ ಹಾಸ್ಟೆಲ್ ಅಲ್ಲಿ ಇರೋದಿಲ್ಲ. ಬಂದ ತಕ್ಷಣ ನಿಮಗ್ ಫೋನ್ ಮಾಡ್ತೀನಿ. ಇಂತಿ ನಿಮ್ಮ ತಂಗಿ. ಈ ಹುಡುಗಿ ಹೆಣ ನಾನು ಅವಳ ಅಣ್ಣಂಗ್ ಪಾರ್ಸಲ್ ಮಾಡ್ಬೇಕು ಅಂತಿದ್ದೆ. ಆದ್ರೆ ಅವಳ ಹೆಸರೇ ಗೊತ್ತಾಗ್ಲಿಲ್ವೇ? ಹುಡುಗಿ ಯಾರು ಅಂತ ಗೊತ್ತಾಗ್ತಿದ್ರೆ ಏನಂತೆ? ಟೂರ್ಗ್ ಹೋಗಿರೋ ಆ ಕಾಲೇಜ್ ಹುಡುಗಿರಿರೋ ಬಸ್ನ ಸುಟ್ಟು ಬೂದಿ ಮಾಡು. ಯಜಮಾನ್ರೆ, ನನಗೆ ಕ್ಷಮಿಸ್ಬಿಡಿ. ದಿನ ನಿಮ್ಮನೆ ಲೆಟರ್ ತಂದು ಕೊಡೋ ನನಗೆ ನಿಮ್ಗೊಬ್ಳು ತಂಗಿ ಇದಾರೆ ಅನ್ನೋ ವಿಷಯ ಗೊತ್ತಿರಲಿಲ್ಲ ಯಜಮಾನ್ರೆ. ನಿಮ್ಮೇಲೆ ಸೇಡ್ ತಿಳ್ಸ್ಕೊಳಕೋಸ್ಕರ ನನ್ನ ಕೈಲಿ ಲೆಟರ್ಸ್ನೆಲ್ಲ ಕಿತ್ಕೊಂಡು ಆ ಇಂದ್ರಾಣಿ ಅಮ್ಮ ನಿಮ್ ತಂಗಿ ಬಗ್ಗೆ ತಿಳ್ಕೊಂಡ್ಬಿಟ್ಲು. ನಿಮ್ ತಂಗಿ ಯಾರು ಅಂತ ಗೊತ್ತಾಗ್ಲಿಲ್ಲ. ಅದಕ್ಕೆ ಅವ್ರು ಟೂರ್ ಹೋಗ್ತಿರೋ ಆ ಕಾಲೇಜ್ ಹುಡುಗಿರೋ ಬಸ್ನ ಸುಟ್ಟಾಕೋ ತೀರ್ಮಾನ ಮಾಡಿದ್ದಾರೆ. ಗೌತಮಿಗೇನೂ ಆಗಿಲ್ಲ. ವಾರ್ಡ್ ನಂಬರ್ 9 ಇದ್ದಾರೆ, ಹೋಗಿ ನೋಡಿ. ಗೌತಮಿ, ಅಣ್ಣ ಅಣ್ಣ, ನನ್ ಕಣ್ ಬಂದನೆ. ನನ್ 3 ಜನ ಫ್ರೆಂಡ್ಸ್ ಸುಟ್ಟೋಗ್ಬಿಟ್ರಣ್ಣ, ಸುಟ್ಟೋಗ್ಬಿಟ್ರು. ಅದ್ಯಾರೋ ಚಿಕ್ಕದಣಿ ಅಂತೆ. ಅದ್ಯಾರೋ ಹಾಲ್ ಮಾರೋಳ್ ಮಗನ್ನ ಅವ್ನ್ ಸಾಯಿಸದ್ನಂತೆ. ಅವನ್ ಮೇಲೆ ಸೇಡ್ ತಿರ್ಸ್ಕೊಳಕ್ಕೆ ನಮ್ ಬಸ್ಸಿಗೆ ಬೆಂಕಿ ಹಚ್ಬಿಟ್ರಣ್ಣ. ಆ ಚಿಕ್ಕದಣಿನ, ಆ ಹಾಲ್ ಮಾರೋಳ್ನ, ಅವ್ರನ್ನೆಲ್ಲ ಸುಮ್ನೆ ಬಿಡ್ಬಾರ್ದು ಅಣ್ಣ. ಅವ್ರನ್ನೆಲ್ಲ ಯಾವತ್ತೂ ಕ್ಷಮಿಸ್ಬಾರ್ದು. ನನಗೇನಾದ್ರೂ ಇವ್ರಿಗೆಲ್ಲ ಶಿಕ್ಷೆ ಕೊಡೋ ಅಧಿಕಾರ ಇದ್ದಿದ್ರೆ ಎಲ್ರಿಗೂ ಬಹಿಷ್ಕಾರ ಹಾಕ್ಬಿಡ್ತಾ ಇದ್ದೆ. ನಿಜವಾಗ್ಲೂ ಚಿಕ್ಕದಣಿ ತಪ್ಪು ಮಾಡಿದ್ರೆ ಆ ದೇವ್ರು ಖಂಡಿತ ಅವನಿಗೆ ಶಿಕ್ಷೆ ಕೊಡ್ತಾನಮ್ಮ. ಆದ್ರೆ ಯಾರಿಗೋ ಒಳ್ಳೇದ್ ಮಾಡೋದಕ್ಕೆ ಹೋಗಿ ನಿನ್ನ ಸ್ನೇಹಿತರು ಬಲಿ ಆಗಿರ್ಬೋದಲ್ವಾ? ಒಳ್ಳೇದಕ್ಕೋಸ್ಕರ ತಪ್ಪು ಮಾಡಿದ್ರು ತಪ್ಪೇ ಅಲ್ವಣ್ಣ? ತಪ್ಪಲ್ಲಿ ಒಳ್ಳೆ ತಪ್ಪು ಕೆಟ್ಟ ತಪ್ಪು ಅಂತ ಎಲ್ಲಿದೆ ಅಣ್ಣ? ನಿನ್ನಂತ ಒಳ್ಳೆ ಮನುಷ್ಯರು ಇಂಥವ್ರ ಬಗ್ಗೆ ಮಾತಾಡೋದು ತಪ್ಪಣ್ಣ. ಒಳ್ಳೇದಕ್ಕೋಸ್ಕರ ತಪ್ಪು ಮಾಡಿದ್ರು ತಪ್ಪೇ ಅಲ್ವಾ ಅಣ್ಣ? ತಪ್ಪಲ್ಲಿ ಒಳ್ಳೆ ತಪ್ಪು ಕೆಟ್ಟ ತಪ್ಪು ಅಂತ ಎಲ್ಲಿದೆ ಅಣ್ಣ? ನಿನ್ನಂತ ಒಳ್ಳೆ ಮನುಷ್ಯರು ಇಂಥವ್ರ ಬಗ್ಗೆ ಮಾತಾಡೋದು ತಪ್ಪು. ಗೌತಮಿ, ಏನ್ರಿ ಅದನ್ನೇ ಯೋಚನೆ ಮಾಡ್ತಿದ್ದೀರಾ? ರೌಡಿಗಳನ್ನ ವಿರೋಧಿಸೋ ನನ್ನ ತಂಗಿಗೆ ನಾನೊಬ್ಬ ರೌಡಿ, ಆಕೆ ಸ್ನೇಹಿತರ ಸಾವಿಗೆ ನಾನೇ ಕಾರಣ ಅಂತ ಗೊತ್ತಾಗ್ಬಿಟ್ರೆ ನೀವು ಬೆಳೆಸಿದ್ದು ಓದಿಸಿದ್ದು ಎಲ್ಲ ವ್ಯರ್ಥ ಆಗ್ಬಿಡುತ್ತೆ. ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ನನ್ನ ತಂಗಿಗೆ ಹಿಡಿಸ್ತಿರೋ ಈ ಜೀವನನ ಇಲ್ಲಿಗೆ ಕೊನೆ ಮಾಡಿ ಒಂದು ನೆಮ್ಮದಿಯಾದ ಬದುಕಿಗೆ ನಮ್ಮ ಜೀವನನ ಬದಲಾಯಿಸ್ಕೋಬೇಕು. ನಡೀರಿ, ನಿಮ್ಮ ಹಳ್ಳಿಗೆ ಹೋಗೋಣ, ವ್ಯವಸಾಯ ಮಾಡೋಣ. ಕತ್ತಿನ ಕೆಳಗೆ ಹಾಕಿ ನೇಗಿಲು ಹಿಡೀರಿ. ನಿಮ್ ಒಳ್ಳೆತನಕ್ಕೆ ನೀವು ಮಣ್ಣು ಮುಟ್ಟಿದ್ರು ಬಂಗಾರ ಆಗುತ್ತೆ. ದೇವ್ರೆ, ಹೊಸ ಜಾಗದಲ್ಲಿ ಹೊಸ ಜೀವನ ಪ್ರಾರಂಭ ಮಾಡ್ಬೇಕು ಅಂತ ಇದ್ದೀನಿ. ಇದಕ್ಕೆ ನೀನೇ ಒಂದು ಒಳ್ಳೆ ದಾರಿ ತೋರಿಸ್ಬೇಕು. ಅಂಕಲ್ ತಗೊಳ್ಳಿ, ಅಂಕಲ್ ತಗೊಳ್ಳಿ. ಅಂಕಲ್, ನೀವು ದೇವ್ರ ಹತ್ರ ಹೆಲ್ಪ್ ಕೇಳಿದ್ರಲ್ಲ, ಇದು ನಾನ್ ದೇವ್ರಿಗೋಸ್ಕರ ಕುಳಿಟ್ಟಿರೋ ಹಣ. ತಗೊಳ್ಳಿ ಅಂಕಲ್. ನಮ್ಗೆ ಓದಕ್ಕೆ ಲೈಟ್ ಇಲ್ಲ ಅಂದ್ರೆ ನೀವು ತಾನೇ ಲೈಟ್ ಹಾಕ್ಸಿದ್ದು. ಬೇಡ ಅಂದೆ ಈ ಹಣನ. ತಗೊಳ್ಳಿ ಅಂಕಲ್. ಯಜಮಾನ್ರೆ, ನಾವು ಕಷ್ಟ ಅಂದ ತಕ್ಷಣ ಓಡ್ ಬಂದ್ ಸಹಾಯ ಮಾಡೋ ನಿಮ್ಗೆ ನಾವು ನಿಮ್ಗೊಂದಿಷ್ಟು ಸಹಾಯ ಮಾಡೋದಕ್ಕೆ ನಮ್ಗೊಂದು ಅವಕಾಶ ಮಾಡ್ಕೊಡಿ. ನಮ್ಮ ಹಣ ನ್ಯಾಯವಾದದ್ದು, ಬೆವರು ಸುರಿಸಿ ಸಂಪಾದನೆ ಮಾಡಿದ್ದು. ಯಾರ ಹೊಟ್ಟೆ ಮೇಲೆ ಹೊಡೆದಿದ್ದಾಗ್ಲಿ, ಯಾರ ಹತ್ರ ಕೊಳ್ಳೆ ಹೊಡೆದಿದ್ದಾಗ್ಲಿ ಅಲ್ಲ. ಎಲ್ಲೋ ಬ್ಯಾಂಕ್ ನಲ್ಲಿ ಸಾಲ ತಗೊಳ್ಳೋದಕ್ಕಿಂತ ನಾವು ಪ್ರೀತಿಯಿಂದ ಕೊಡೋ ಹಣ ನಿಮ್ಗೆ ಸಹಾಯ ಆದ್ರೆ
ಅದೇ ನಮ್ ಪುಣ್ಯ. ದೇವ್ರು ಮಾಡಿದ ಸಹಾಯಕ್ಕೆ ದೇವ್ರಿಗೆ ಏನಾದ್ರೂ ಕಾಣಿಕೆ ಕೊಡ್ಬೇಕು ಅಂತ ದೇವಸ್ಥಾನದ ಹುಂಡಿಲಿ ಹಣ ಹಾಕಲ್ವೇ? ಇದು ಹಾಗೇನೆ ಯಜಮಾನ್ರೆ. ನೀವೇ ನಮಗ್ ದೇವ್ರು, ಇದ್ ನಮ್ ಕಾಣಿಕೆ. ತಗೊಳ್ಳಿ ಯಜಮಾನ್ರೆ. ಯಜಮಾನ್ರೆ. ತಗೊಳ್ಳಿ ತಗೊಳ್ಳಿ ಯಜಮಾನ್ರೆ. ಯಜಮಾನ್ರೆ. ತಗೊಳ್ಳಿ. ದೇವರು ನಿಮ್ಮಂತ ಜನಗಳ ಪ್ರೀತಿ ಪ್ರೇಮನ ನನ್ನ ಕೆಲಸಕ್ಕೆ ಮೂಲಧನವಾಗಿ ಕೊಡ್ತಾನೆ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ. ಏನ್ರಿ, ನೀವು ಓದ್ಸಿ ನಿಮ್ ತಂಗಿ ವಿದ್ಯಾವಂತೆ ಆಗ್ಲಿಲ್ವಾ? ಅದೇ ತರ ನೀವು ನಿಮ್ ಕೈಯಿಂದ ಬರ್ಸಿದ್ರೆ ಈ ಮಗುನು ಖಂಡಿತ ವಿದ್ಯಾವಂತನಾಗ್ತಾನೆ. ಬರ್ಸಿ. ಅಮ್ಮ ಎಂದರೆ ಮಾಮಾಜಿ, 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 ಅಲ್ಲ ಗಾಡಿ ರೋಕೋ ಮಾಮಾಜಿ, ಸೈಕಲ್ ರೋಕೋ ಮಾಮಾಜಿ. ಬ್ರೇಕ್ ಇಲ್ಲ, ಬ್ರೇಕ್ ಇಲ್ಲ, ಬ್ರೇಕ್ ಇಲ್ಲ, ಬ್ರೇಕ್ ಇಲ್ಲ. ಏಯ್ ಮುಸ, ಒಳ್ಳೆ ಕೆಲಸ ಕೊಟ್ಟಾಗ ಬೆಕ್ಕಟ್ಟ ಬಂದಂಗೆ ಏನಿನ್ ಗಲಾಟೆ? ಮಾಮಾಜಿ, ನಿಮ್ದಕ್ಕೆ ಬಾಡಿಗೆಗೆ ಸೈಕಲ್ ತಗೊಂಡು 12 ದಿನಕ್ಕೆ ಮೇಲೆ ಆಯ್ತು. ಅದಕ್ಕೆ ಸೈಕಲ್ ಬಿಡಲ್ಲ ಅಂತೀರಾ, ಬಾಡಿಗೆ ದುಡ್ಡು ಕೊಡಲ್ಲ ಅಂತೀರಾ. ನಾನ್ ಸೈಕಲ್ ತಗೋಬೇಕಾದ್ರೆ ಇವತ್ತೇ ಬಿಡ್ಬೇಕು ಅಂತ ನೀನೇನಾರು ಹೇಳಿದ್ದ? ಇಲ್ಲ, ನಾನ್ ಯಾವತ್ ಬಿಟ್ರೆ ನಿಂಗೇನು? ನಿಮ್ದಕ್ಕೆ ಯಾವಾಗ ಸೈಕಲ್ ಬಿಟ್ರು ಪರ್ವಾನಿ. ಆದ್ರೆ ಇಲ್ಲಿವರೆಗೂ ಆಗಿರೋ ಬಾಡದೇವ್ ತಗದ್ ಕೊಟ ಅಂದ್ರೆ ನನ್ಗೆ ಈ ಮೋಸ ಸುಳ್ಳು ತಟವಟ ಅಂದ್ರೆಲ್ಲ ಆಗಲ್ಲ, ಗೊತ್ತಾಯ್ತಾ? ನಾನ್ ನಿನ್ನ ಹತ್ರ ಸೈಕಲ್ ತಗೋಬೇಕಾದ್ರೆ ಏನ್ ಹೇಳಿದ್ದೆ ನೀನು? ನಿಮ್ದಕ್ಕೆ ಸೈಕಲ್ ಬಿಡುವಾಗ ದುಡ್ಡು ಕೊಟ್ರೆ ಸಾಕು ಅಂದೆ. ಹೇಳಿದ್ದೆ ತಾನೇ? ಹೌದು. ಈಗ ನಾನ್ ಸೈಕಲ್ ಬಿಡಕ್ ಬಂದಿದ್ದೀನಾ? ಇಲ್ಲ. ಸರಿ, ಮತ್ತೆ ಸೈಕಲ್ ಬಿಡ್ಬೇಕಾದ್ರೆ ನೀನ್ ದುಡ್ಡು ಕೊಡ್ತೀನಿ. ಇಷ್ಟಕ್ಕೆ ಏನೋ ದೊಡ್ಡ ತಪ್ಪು ಮಾಡ್ದು ನಂಗೆ. ನಾನು ಒಳ್ಳೆ ಕೆಲ್ಸ ಕೊಟ್ಟಾಗ ಬಂದ ಅಡ್ಡ ತರಪ್ತೀಯಾ? ಮರ್ಯಾದಿಂದ ಹೋಗಿ ಸೈಕಲ್ ಶಾಪ್ ನೋಡ್ಕೋ ಹೋಗು. ಇರೋ 4 ಸೈಕಲ್ ಯಾವನ ಎತ್ಕೊಂಡು ಹೋಗ್ಬಿಟ್ಟಾನು. ಮೊದ್ಲೇ ಕಳ್ಳನ್ ಮಕ್ಳು ಊರಿದು ಕೈತಿಗ. ಅಮ್ಮ ಎಂದರೆ ಏನೋ ಯಾಲ್ಲ ಇಂತ 10 ಕಸ್ಟಮರ್ ದಿಯಾತೋ ನಮ್ದಕ್ಕೆ ಅಂಗಡಿ ಮುಚ್ಚಿಬಿಡ್ತಾರೆ. ಯಾಕೆಲ್ರು ಹೀಗ್ ನಿಂತಿದ್ದೀರಾ? ನೀವು ನಮ್ಗೋಸ್ಕರ ವ್ಯವಸ್ಥೆ ಮಾಡಿರೋ ಕೃಷಿ ಸಾಲನ ಕಮಿಷನರ್ ಸಾಹೇಬ್ರು ತಡೆದ್ಬಿಟ್ಟವ್ರೆ ಯಜಮಾನ್ರೆ. ಯಾಕೆ? ನೀವು ನಿಮ್ ಸ್ವಂತಕ್ಕೋಸ್ಕರ ಮಾಡ್ತಿರೋ ಸಾಲ ಅಂತ ಯಾರೋ ಮೂಗರ್ಜಿ ಬರ್ಕೊಟ್ಬಿಟ್ಟವ್ರಂತೆ. ಒಬ್ರೆಸರಿಗೆ ಅಷ್ಟೊಂದ್ ಸಾಲ ಕೊಡಬಾರ್ದು ಅಂತ ಹೊಸದಾಗ್ ಬಂದಿರೋ ಕಮಿಷನರು ಅದನ್ನ ತಡೆದ್ಬಿಟ್ಟವ್ರೆ. ಕಮಿಷನರ್ನ ನೋಡ್ಬೇಕು. ಅಪಾಯಿಂಟ್ಮೆಂಟ್ ಇಲ್ಲದೆ ನೋಡಕ್ಕಾಗಲ್ಲ, ಅವ್ರು ತುಂಬಾ ಬಿಸಿ ಆಗಿದ್ದಾರೆ. ಏನ್ ವಿಷಯ? ಮಂತ್ರಿಗಳು ಕೊಡ್ತೀನಿ ಅಂತ ಒಪ್ಕೊಂಡಿರೋ ಸಾಲನ ಕಮಿಷನರ್ ಕೊಡಲ್ಲ ಅಂತ ಹೇಳ್ತಿದಾರಂತೆ. ಹೌದು, ನೀವು ಮಂತ್ರಿಗಳ ಹತ್ರ ನಿಮ್ ಡಾಕ್ಯುಮೆಂಟ್ಸ್ ಅನ್ನೇ ಕೊಟ್ಟು ಸಾಲ ಕೇಳಿದ್ರಂತಲ್ಲ, ಅದು ರೈತರಿಗೋಸ್ಕರ ಅಲ್ಲ, ನಿಮ್ಮ ಸ್ವಂತಕ್ಕೋಸ್ಕರ ಅಂತ ಕಂಪ್ಲೇಂಟ್ ಬಂದಿದೆ ಸಾಹೇಬ್ರ ಹತ್ರ. ನಾನ್ ಕಮಿಷನರ್ ನೋಡ್ಲೇಬೇಕು. ನೀವಾ ನಿಮ್ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋದು? ಐ ಆಮ್ ಸಾರಿ. ತಗೊಳ್ಳಿ ನಿಮ್ ಚೆಕ್. ನಿಮ್ಮನ್ನ ಇಲ್ಲಿವರೆಗೂ ಬರೋ ಹಾಗೆ ಮಾಡಿದ್ದಕ್ಕೆ ದಯವಿಟ್ಟು ನನ್ನ ಕ್ಷಮಿಸಬೇಕು. ಮೇಡಮ್, ನಿಮ್ಮನ್ನ ಈ ಜಾಗದಲ್ಲಿ ಈ ರೀತಿ ನೋಡೋದಕ್ಕೆ ನಿಜವಾಗ್ಲೂ ಬಹಳ ಸಂತೋಷ ಆಗ್ತಿದೆ. ದೇವರು ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಿ. ಏನಮ್ಮ ಇದು? ನೀವು ಕೂಡ ಅವ್ರನ್ನ ನೋಡಿ ಮೋಸ ಹೋಗ್ಬಿಟ್ರಿ. ಶಟ್ ಅಪ್. ಅವ್ರನ್ನ ಯಾರು ಅಂತ ತಿಳ್ಕೊಂಡ್ರಿ? ದಿನ ನಾನು ಎದ್ದ ತಕ್ಷಣ 3 ಜನಕ್ಕೆ ಕೈ ಮುಗಿತೀನಿ. ಒಂದು ದೇವ್ರು, ಇನ್ನೊಂದ್ ನನ್ನ ತಾಯಿ, ನಂತರ ಆ ಮನುಷ್ಯ. ಇವತ್ ನಾನು ಕಮಿಷನರ್ ಆಗಿ ಈ ಸೀಟ್ ನಲ್ಲಿ ಕೂತಿದ್ದೀನಿ ಅಂದ್ರೆ ಅದಕ್ಕೆ ಅವರೇ ಕಾರಣ. ಆವತ್ತು ಯಾವ್ದೋ ಒಂದು ಊರಲ್ಲಿ ಬಡವರಿಗೋಸ್ಕರ ಕೂಗಾಡಿದ ಈ ವ್ಯಕ್ತಿ ಇವತ್ತು ಈ ಊರಿನ ರೈತರಿಗೋಸ್ಕರ ಹೋರಾಡ್ತಿರೋದನ್ನ ನೋಡಿದ್ರೆ ನನಗೆ ಹೆಮ್ಮೆ ಆಗ್ತಿದೆ. ಹೋಗಿ ಅವ್ರ ಹಿಂದೆ ಹೋಗಿ, ಮುಂದೆ ಹೋಗ್ಬೇಡಿ.
ಯಾರ ಹೆಸರಿಗೆ? ಯಜಮಾನ್ರ ಹೆಸರಿಗೆ. ಯಜಮಾನ್ರ ಹೆಸರಿಗೆ. ಯಜಮಾನ್ರ ಹೆಸರಿಗೆ. ಯಜಮಾನ್ರ ಹೆಸರಿಗೆ. ಯಜಮಾನ್ರ ಹೆಸರಿಗೆ. ಯಜಮಾನ್ ಹೆಸರಿಗೆ. ಯಜಮಾನ್ರ ಹೆಸರಿಗೆ. ಯಜಮಾನ್ರ ಹೆಸರಿಗೆ. ಯಜಮಾನ್ರ ಹೆಸರಿಗೆ. ಗೋವಿಂದ 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 ಗೋವಿಂದ. ಏಯ್ ಏನು ಇದೆಲ್ಲ? ಶಿವಪ್ಪನವರು ಈ ಜನಗಳ ಸಾಲ ಎಲ್ಲ ತೀರಿಸೋ ವ್ಯವಸ್ಥೆ ಮಾಡವ್ರೆ. ಅದಕ್ಕೆ ಈ ಜನಗಳೆಲ್ಲ ಪೂಜೆ ಪುನಸ್ಕಾರ ಅವನ ಹೋಮ ಮುಡಿ ಕೊಡೋದು ಎಲ್ಲ ಮಾಡ್ತಾವ್ರೆ. ನೀವು ಈ ಜನಗಳ ತಲೆ ಬೋಳಿಸ್ಬೇಕು ಅಂತಿದ್ರಿ, ಆದ್ರೆ ಅವರು ತಮ್ಮ ಯಜಮಾನಗೋಸ್ಕರ ತಾವೇ ತಮ್ಮ ತಲೆ ಬೋಳಿಸ್ಕೊತಾವ್ರೆ.